ಕೈಗಳಿಲ್ಲದ ಹುಡುಗಿ ವಿಮಾನ ಹಾರಿಸಿದಳು. ಇದು ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಕತೆ. ಕಾಲುಗಳಿಲ್ಲದ ನಾಗನರೇಶ್ ಕರುತರ ಸಾಫ್ಟ್ವೇರ್ ಎಂಜಿನಿಯರ್ ಆದದ್ದನ್ನು, ಕೈ ಕಾಲುಗಳು ಇಲ್ಲದ ನಿಕ್ ಜೆಸಿಕ್ನ ಯಶೋಗಾಥೆಯನ್ನು, ಅಂಧತ್ವಕ್ಕೆ ಸವಾಲು ಹಾಕಿ ಭರತನಾಟ್ಯದ ದೊರೆಯಾದ ಬುಸೇಗೌಡರ ಕಥೆಯನ್ನು, ಕಡು 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 ಬಡತನದ ಮಧ್ಯೆಯೂ IAS ಮಾಡಿದ ಗೋವಿಂದ್ ಜೈಸ್ವಾಲ್ನ ದಿಗ್ವಿಜಯದ ಚರಿತೆಯನ್ನು ಓದಿದ್ದೀರಿ. ಈಗ ನಿಮ್ಮೆದುರು ತೆರೆದುಕೊಳ್ಳಲಿರುವುದು ಇವೆಲ್ಲರನ್ನೂ ಮೀರಿಸಿದ ಮಹಾನ್ ಸಾಧಕಿಯೊಬ್ಬಳ ಬದುಕಿನ ಕಥೆ. ಈಕೆಯ ಹೆಸರು ಜೆಸಿಕಾ ಕಾಕ್ಸ್. ಅಮೆರಿಕದ ಅರಿಜೋನಾದಲ್ಲಿರುವ ಜೆಸಿಕಾಗೆ ಈಗ 25 ವರ್ಷ. ನಮ್ಮ ಬಾಲಿವುಡ್ ಬೆಡಗಿಯರಿಗೆ ಸೈಡು ಹೊಡೆಯುವಂತಹ ರೂಪಸಿಯಾಗಿರುವ ಜೆಸಿಕಾಗೆ 2 ಕೈಗಳು ಇಲ್ಲ. ಸ್ವಾರಸ್ಯ ಇರುವುದೇ ಇಲ್ಲಿ. ಏನೆಂದರೆ, 2 ಕೈಗಳು ಇಲ್ಲದ ಈ ಬೆಡಗಿ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾಳೆ. ರಾಷ್ಟ್ರೀಯ ಈಜು ಚಾಂಪಿಯನ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾಳೆ. ಸಂಗೀತ ಲೋಕದ ದಿಗ್ಗಜರೇ ವಾಹ್ ಎನ್ನುವಂತೆ ಉದ್ಗರಿಸುವಂತೆ ಹಾರ್ಮೋನಿಯಂ ಬಾರಿಸುತ್ತಾಳೆ. ಕಾಲ್ಬೆರಳುಗಳ ನೆರವಿನಿಂದಲೇ ನಿಮಿಷಕ್ಕೆ 25 ಪದ ಟೈಪ್ ಮಾಡುತ್ತಾಳೆ. ಕಾಲಿಂದಲೇ ನೋಟ್ಸ್ ಬರೆದುಕೊಂಡು ಸೈಕಾಲಜಿಯಲ್ಲಿ ಡಿಗ್ರಿ ಪಡೆದಿದ್ದಾಳೆ. ಗಂಟೆಗೆ 80 ಕಿಲೋಮೀಟರ್ ಸ್ಪೀಡಿನಲ್ಲಿ ಕಾರನ್ನು ಓಡಿಸುತ್ತಾಳೆ ಮತ್ತು ಈಗ ವಿಮಾನವನ್ನು ಹಾರಿಸಿದ್ದಾಳೆ. ಆ ಮೂಲಕ ಕಾಲುಗಳಿಂದಲೇ ವಿಮಾನ ಹಾರಿಸಿದ ಜಗತ್ತಿನ ಮೊಟ್ಟ ಮೊದಲ ಪೈಲಟ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾಳೆ. ಹಾಗೆ ನೋಡಿದರೆ ಕೈಗಳಿಲ್ಲದೆ ಬದುಕುವುದು ಕಷ್ಟ. ಕಷ್ಟ ಅಂದರೆ ತುಂಬಾ ಕಷ್ಟ. ನಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸಕ್ಕೂ ಕೈಗಳು ಬೇಕೇ ಬೇಕು. ಶಾಲೆ, ಕಾಲೇಜು, ಮನೆ ಅಥವಾ ಒಂದು ಸಮಾರಂಭದಲ್ಲಿ 10 ಮಂದಿಯ ಮಧ್ಯೆ ಕೈಗಳಿಲ್ಲದ ಒಬ್ಬ ವ್ಯಕ್ತಿ ಇದ್ದರೆ ಆತನನ್ನು ಬೆರಗಿನಿಂದ, ಅನುಕಂಪದಿಂದ, ವ್ಯಂಗ್ಯದಿಂದ, ತಾತ್ಸಾರದಿಂದ ನೋಡುವವರೇ ಜಾಸ್ತಿ. ಮೇಲಿಂದ ಮೇಲೆ ಇಂಥ ಅನುಭವಗಳಾದರೆ ಅದೇ ಕೊರಗಿನಿಂದ ಅಂಗವಿಕಲರು ಬದುಕಿಗೆ ಗುಡ್ ಬೈ ಹೇಳುವಂತ ಕಠೋರ ನಿರ್ಧಾರಕ್ಕೂ ಬಂದು ಬಿಡಬಹುದು. ಆದರೆ ಕೈಗಳೇ ಇಲ್ಲ ಎಂದು ಗೊತ್ತಾದ ಮೇಲೂ ಮಹಾನ್ ಸಾಧಕಿಯಾಗಿ ರೂಪುಗೊಳ್ಳುವುದು ಜೆಸಿಕಾ ಕಾಕ್ಸ್ಗೆ ಹೇಗೆ ಸಾಧ್ಯವಾಯಿತು? ಸಾಧನೆಯ ಒಂದೊಂದೇ ಮೆಟ್ಟಿಲೇರುವ ಹಾದಿಯಲ್ಲಿ ಆಕೆ ಎದುರಿಸಿದ ಸವಾಲುಗಳು ಎಂಥವು? ಕ್ಷಣ ಕ್ಷಣವೂ ಆಕೆಯ ಜತೆಗೆ ಇದ್ದದ್ದು ಹೆದರಬೇಡ, ಮುನ್ನುಗ್ಗು ಎಂದು ಧೈರ್ಯ ತುಂಬುವವರು ಯಾರು? ಕಾಲುಗಳಿಂದಲೇ ಕಾರು ಓಡಿಸುವಾಗ ಆಕೆಗೆ ಭಯ ಆಗಲಿಲ್ಲವೇ? ವಿಮಾನ ಹಾರಿಸುವುದು ಕಷ್ಟವಾಯಿತೆ? ಇಂಥದೇ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಜೆಸಿಕಾಳ ತಂದೆ ತಾಯಿಯ ಹೆಸರು ವಿಲಿಯಂ ಹಾಗೂ ಇನೆಜ್ ಕಾಕ್ಸ್. 26 ವರ್ಷಗಳ ಹಿಂದೆ, ಅಂದರೆ 1982ರ ಒಂದು ದಿನ, ನಾನು ಗರ್ಭಿಣಿ ಎಂದು ಇನೆಜ್ ಕಾಕ್ಸ್ ಘೋಷಿಸಿದಾಗ ಎಲ್ಲ ಗಂಡಂದಿರಂತೆಯೇ ವಿಲಿಯಂ ಕೂಡ ಕುಣಿದು ಕುಪ್ಪಳಿಸಿದ. ನಂತರ ಹೆಂಡತಿಯನ್ನು ಮೇಲಿಂದ ಮೇಲೆ ಚೆಕಪ್ಗೆ ಕರೆದುಕೊಂಡು ಹೋದ. ಡಾಕ್ಟರ್ಗಳು ಹೇಳಿದ ಎಲ್ಲ ಔಷಧ ಕೊಡಿಸಿದ. ಹೆಂಡತಿಯನ್ನು ಮಗುವಿಗಿಂತ ಹೆಚ್ಚಾಗಿ ನೋಡಿಕೊಂಡ. ವಿಪರ್ಯಾಸವೆಂದರೆ ಇನೆಜ್ ಕಾಕ್ಸ್ಳನ್ನು ರೊಟೀನ್ ಚೆಕಪ್ಗೆ ಒಳಪಡಿಸಿದ ಯಾವ ವೈದ್ಯರಿಗೂ ಆಕೆಯ ಹೊಟ್ಟೆಯೊಳಗೆ ಕೈಗಳೇ ಇಲ್ಲದ ಮಗು ಬೆಳೆಯುತ್ತಿದೆ ಎಂದು ಗೊತ್ತಾಗಲೇ ಇಲ್ಲ. ಅವರು ಪ್ರತಿ ಸಂದರ್ಭದಲ್ಲೂ ಮಗು ಚೆನ್ನಾಗಿ ಬೆಳೆಯುತ್ತಿದೆ ಎಂದೇ ರಿಪೋರ್ಟ್ ಕೊಡುತ್ತಾ ಬಂದರು. ಆದರೆ 1983ರ ಮಾರ್ಚ್ 26ರಂದು ಹೆರಿಗೆಯಾಯಿತು. ಆಗ ವಿಲಿಯಂ ಇನೆಜ್ ಕಾಕ್ಸ್ ದಂಪತಿಗೆ ಆಘಾತ ಕಾದಿತ್ತು. ಅಪ್ಸರೆಯರನ್ನು ಮೀರಿಸುವಷ್ಟು ಮುದ್ದಾಗಿದ್ದ ಅವರ ಮಗುವಿಗೆ ಕೈಗಳು ಇರಲಿಲ್ಲ. ಮಗುವಿಗೆ, ಅದರಲ್ಲೂ ಹೆಣ್ಣು ಮಗುವಿಗೆ ಕೈಗಳೇ ಇಲ್ಲ ಎಂದು ತಿಳಿದಾಗ ಭಾರತದ ತಂದೆ ತಾಯಿಗಳಾಗಿದ್ದರೆ ಮೊದಲು ದೇವರಿಗೆ ಹರಕೆ ಕಟ್ಟುತ್ತಿದ್ದರು, ಅಥವಾ ಅಪ್ಪನೋ ಅಮ್ಮನೋ ಮಾಡಿದ ಯಾವುದೋ ಪಾಪಕ್ಕೆ ದೇವರು ಹೀಗೆ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ನಂಬುತ್ತಿದ್ದರು. ಕೈಗಳೇ ಇಲ್ಲದ ಮೇಲೆ ಆ ಮಗುವಿನ ಬದುಕು ರೂಪಿಸುವುದು ಕಷ್ಟ ಎಂದು ಯೋಚಿಸಿ ಸ್ಕೂಲ್ ಬಿಡಿಸಿ ಬದುಕಿಡಿ, ಅದು ಸುತ್ತಮುತ್ತಲಿನವರ ಅನುಕಂಪದ ಮಧ್ಯೆಯೇ ಬದುಕಿಯೂ ಸಾಯುವಂತೆ
ಮಾಡಿಬಿಡುತ್ತಿದ್ದರು. ಆದರೆ ಜೆಸಿಕಾಳ ತಂದೆ ತಾಯಿ ಹಾಗೆ ಮಾಡಲಿಲ್ಲ. ಕೈಗಳು ಇಲ್ಲದಿದ್ದರೆ ಕತ್ತೆ ಬಾಲ, ಕಾಲುಗಳು ಇವೆಯಲ್ಲವೇ, ಅವುಗಳಿಂದಲೇ ತಲೆ ಬಾಚಿಕೊಳ್ಳುವ, ತುಟಿಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವ, ಕೆನ್ನೆಗೆ ರಂಗು ಬಳಿದುಕೊಳ್ಳುವ ತರಬೇತಿ ನೀಡಬಾರದೇಕೆ ಎಂದು ಯೋಚಿಸಿದರು. ಹಾಗೆಯೇ ಮಾಡಿದರೂ ಕೂಡ. ಮಗಳ ಜತೆಗಿದ್ದ ಸಂದರ್ಭದಲ್ಲಿ ಎಲ್ಲ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತ ಧೀರರ ಕಥೆಗಳನ್ನೇ ಹೇಳಲು ತೊಡಗಿದರು. ಅಂತಹ ಸಾಧಕರ ಕಥೆಯನ್ನೇ ಪದೇ ಪದೇ ಕೇಳಿದ್ದರ ಪರಿಣಾಮ ನಾನು ಏನಾದರೂ ಸಾಧಿಸಬೇಕು ಎಂಬ ಛಲ ಜೆಸಿಕಾ ಅವರಿಗೆ ಬಂತು. ಈಕೆ ಸಡಗರದಿಂದಲೇ ಕಾಲ್ಬೆರಳಿಗೆ ಪೆನ್ಸಿಲ್ ಸಿಕ್ಕಿಸಿಕೊಂಡು ಬರೆಯಲು ಕಲಿತಳು. ಓದಿನಲ್ಲಿದ್ದ ಶ್ರದ್ಧೆ ಆಕೆಯನ್ನು ಶಿಕ್ಷಕರ ಪಾಲಿನ ಡಾರ್ಲಿಂಗ್ ಆಗುವಂತೆ ಮಾಡಿತು. ಈ ಮಧ್ಯೆ ಮಗಳು ಹೆಚ್ಚಿನ ಸಮಯ ಮನೆಯಲ್ಲಿಯೇ ಇದ್ದರೆ ಡಿಪ್ರೆಷನ್ಗೆ ಈಡಾಗಬಹುದು ಎಂದು ಯೋಚಿಸಿದ ವಿಲಿಯಂ ದಂಪತಿಗಳು ಇವಳನ್ನು ಈಜು ಕಲಿಯಲು ಕಳಿಸಿದರು. ಹಾರ್ಮೋನಿಯಂ ನುಡಿಸಲು ಕಲಿಯಬಹುದಲ್ಲ ಮಗಳೇ ಎಂದು ಆಸೆ ಹುಟ್ಟಿಸಿದರು. ಅವಳ ಒಂದೊಂದು ಚಿಕ್ಕ ಗೆಲುವನ್ನು ಹಬ್ಬದಂತೆ ಆಚರಿಸಿದರು. ಪರಿಣಾಮ ಏನಾಯಿತು ಎಂದರೆ, ತನ್ನ ಅಂಗವೈಕಲ್ಯದ ಮೇಲೆ ಸೇಡು ತೀರಿಸಿಕೊಳ್ಳುವಂತೆ ಬದುಕಲು ಜೆಸಿಕಾ ನಿರ್ಧರಿಸಿದಳು. ತನ್ನ ಗೆಲುವಿನ ಕಥೆಯನ್ನು ಅವಳೇ ಸಂಕ್ಷಿಪ್ತವಾಗಿ ವಿವರಿಸುವುದು ಹೀಗೆ. ಹಾರ್ಮೋನಿಯಂ ಬಾರಿಸುವುದನ್ನೇನೋ ತುಂಬ ಬೇಗನೆ ಕಲಿತೆ. ಆದರೆ ಈಜುಕೊಳಕ್ಕೆ ಇಳಿದಾಗ ತುಂಬ ಕಷ್ಟವಾಯಿತು. ಮೊದಲು ಹರಿವ ನೀರನ್ನು ಎರಡೂ ಕೈಗಳಿಂದ ಹಿಂದೆ ತಳ್ಳಬೇಕು, ನಂತರ ಕಾಲು ಬಡಿಯಬೇಕು. ಇದು ಈಜು ಕಲಿಕಾ ವಿಧಾನದ ಮೊದಲ ಪಾಠ. ಆದರೆ ನೀರನ್ನು ಹಿಂದಿಕ್ಕಲು ನನಗೆ ಕೈಗಳೇ ಇರಲಿಲ್ಲ. ಅದನ್ನು ನೆನಪು ಮಾಡಿಕೊಂಡಾಗ ನಾನು ಮುಳುಗಿ ಹೋಗುತ್ತೇನೆ ಅಂದುಕೊಂಡೆ. ಆದರೆ ಎರಡೇ ಎರಡು ರೆಕ್ಕೆಗಳಿಂದ ಈಜುವ ಮೀನು ಕಂಡಾಗ ನಾನು ಹೀಗೆ ಮಾಡಬಹುದಲ್ಲ ಅನ್ನಿಸಿತು. ಪ್ರಯತ್ನ ಪಟ್ಟರೆ ಮೀನು ನಾಚುವಂತೆ ಈಜಬಲ್ಲೆ ಅನ್ನಿಸಿತು. ಮುಂದೆ ಈಜುತ್ತಾ ಈಜುತ್ತಾ ಹೋದಂತೆಲ್ಲ ಮೀನಿಗೆ ಸೈಡ್ ಹೊಡೆದು ಬಿಟ್ಟೆ. ಅದೊಮ್ಮೆ ಈಜಿನಲ್ಲಿ ಬಹುಮಾನ ತಗೊಂಡ ಸಂದರ್ಭದಲ್ಲಿ ನನ್ನೆದುರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದ ಹುಡುಗಿಯೊಬ್ಬಳ ಸಾಹಸವನ್ನು ನೋಡಿದೆ. ಅವತ್ತೇ ನನಗೂ ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ ಆಗಬೇಕು ಅನ್ನಿಸಿತು. ಅಪ್ಪ ಅಮ್ಮನ ಮುಂದೆ ನನ್ನ ಆಸೆ ತೋಡಿಕೊಂಡೆ. ಅವರು ಕಣ್ತುಂಬಿಕೊಂಡು, ನೀನು ಏನೇ ಕಲಿತರೂ ನಮಗೆ ಸಂತೋಷ ಮಗಳೇ ಎಂದರು. ಮೊದಲಿಗೆ ಕೈಗಳಿಲ್ಲದ ಹುಡುಗಿ ಎಂಬ ಕಾರಣಕ್ಕೆ ಕರಾಟೆ ಕಲಿಸಲು ಹಿಂಜರಿದ ಅಧ್ಯಾಪಕರು ನನ್ನ ವಿಪರೀತದ ಬೇಡಿಕೆಗೂ ಕಡೆಗೂ ಕರಗಿದರು. ಕೈಗಳೇ ಇಲ್ಲದಿದ್ದಾಗ ಎದುರಾಳಿಯ ಹೊಡೆತದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು, ಫೈಟಿಂಗಿನ ಸಂದರ್ಭದಲ್ಲಿ ಸರಕ್ಕನೆ ಹೇಗೆ ಜಿಗಿಯಬೇಕು, ಹೇಗೆ ಲ್ಯಾಂಡ್ ಆಗಬೇಕು ಎಂದೆಲ್ಲ ಹೇಳಿಕೊಟ್ಟರು. ಪರಿಣಾಮ ಏನಾಯಿತೆಂದರೆ, 2 ವರ್ಷಗಳ ನಂತರ ಅದೇ ಅರಿಜೋನಾದಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಪ್ರಶಸ್ತಿ ನನ್ನದಾಯಿತು. ಆ ವೇಳೆಗೆ ಕಾಲೇಜು ಶಿಕ್ಷಣವನ್ನು ಮುಗಿಸಿದ್ದೆ. ನನ್ನ ಲಿಮಿಟ್ಸ್ ಏನೆಂದು ನನಗೆ ಚೆನ್ನಾಗಿ ಅರ್ಥವಾಗಿತ್ತು. ನಾನು ಅಧ್ಯಾತ್ಮದತ್ತ ವಾಲಿಕೊಂಡಿದ್ದೆ. ಈ ಸಂದರ್ಭದಲ್ಲಿಯೇ ಕಾರ್ ಓಡಿಸುವುದನ್ನು ಕಲಿಯಬೇಕು ಅನ್ನಿಸಿತು. ಡ್ರೈವಿಂಗ್ ಲೈಸೆನ್ಸ್ಗೆ ಅರ್ಜಿ ಹಾಕಿದೆ. ಕೈಗಳಿಲ್ಲದ ಹುಡುಗಿ ಡಿಎಲ್ ಕೇಳಿದಳು ಎಂದು ಅದು ದೊಡ್ಡ ಸುದ್ದಿಯಾಯಿತು. ಅಮೆರಿಕದ ಫೋರ್ಡ್ ಕಾರು ತಯಾರಿಕಾ ಕಂಪನಿ ನನಗಾಗಿ ವಿಶೇಷ ಅನುಕೂಲಗಳಿದ್ದ ಕಾರು ತಯಾರಿಸುವುದಾಗಿ ಹೇಳಿತು. ಅಂತಹ ಕಾರ್ ಓಡಿಸುವುದು ನನ್ನ ಟ್ಯಾಲೆಂಟ್ಗೆ ನಾನೇ ಮಾಡಿಕೊಳ್ಳುವ ಅವಮಾನ ಎನ್ನಿಸಿದ ತಕ್ಷಣ, ಎಲ್ಲರೂ ಓಡಿಸುವಂತ ಕಾರನ್ನೇ ನಾನು ಓಡಿಸುತ್ತೇನೆ, ಯಾವ ವಿಶೇಷ ಸವಲತ್ತು ನನಗೆ ಬೇಡ, ಹಾಗೆಯೇ ಅನುಕಂಪವೂ ಬೇಕಾಗಿಲ್ಲ ಎಂದು ನಿಷ್ಠುರವಾಗಿ ಹೇಳಿದೆ. ಕಡೆಗೊಂದು ದಿನ ನನ್ನ ಪ್ರಯತ್ನದಲ್ಲಿ ಗೆದ್ದು ಬಿಟ್ಟೆ. ಹೀಗೆನ್ನುವ ಜೆಸಿಕಾ ಅದೇ ಸಂದರ್ಭದಲ್ಲಿ ಇನ್ನೆರಡು ಮಾತುಗಳನ್ನು ಸೇರಿಸುತ್ತಾಳೆ. ಎಲ್ಲ ಪ್ರಯತ್ನಗಳಲ್ಲೂ ನಾನು ಗೆದ್ದಿದ್ದೀನಿ ನಿಜ, ಆದರೆ ಅದಕ್ಕೆಲ್ಲ ವಿಪರೀತ ಟೈಮ್ ತಗೊಂಡಿದ್ದೀನಿ. ಕರಾಟೆ ಕಲಿಯುವಾಗ ಎದುರಾಳಿಯ ಹೊಡೆತ ತಿಂದು ಕಾಲು ಮುರಿದುಕೊಂಡಿದ್ದೀನಿ. ಈಜುವ ಸಂದರ್ಭದಲ್ಲಿ ಅದೆಷ್ಟೋ ಬಾರಿ ನೀರು ಕುಡಿದು ಕಂಗಾಲಾಗಿದ್ದೇನೆ. ತಪ್ಪಾಗಿ ಹಾರ್ಮೋನಿಯಂ ನುಡಿಸಿ ಗುರುಗಳ ಟೀಕೆಗೆ ಗುರಿಯಾಗಿದ್ದೇನೆ. 5-6 ಸಂದರ್ಭಗಳಲ್ಲಿ
ಕೂದಲೆಳೆಯ ಅಂತರದಲ್ಲಿ ಅಪಘಾತಗಳಿಂದ ಪಾರಾಗಿದ್ದೇನೆ. ಈ ಸಂದರ್ಭಗಳಲ್ಲೆಲ್ಲ ನೋವಾಗಿದೆ ನಿಜ. ಆದರೆ ಸೋತು ಹೋದೆ ಎಂಬ ಭಾವ ಒಂದು ಕ್ಷಣದ ಮಟ್ಟಿಗೂ ಬಂದಿಲ್ಲ. ಸೋಲು ಎಂಬ ಪದಕ್ಕೆ ನನ್ನ ಬದುಕೆಂಬ ಡಿಕ್ಷನರಿಯಲ್ಲಿ ಅರ್ಥವಿಲ್ಲ, ಜಾಗವೂ ಇಲ್ಲ. ಇಂತಹ ಅಪರೂಪದ ಹಿನ್ನೆಲೆಯ ಜೆಸಿಕಾ ಕಾಕ್ಸ್ ಮೊನ್ನೆ ಅಕ್ಟೋಬರ್ 10ರಂದು ಅವೇ ಕಾಲ್ಬೆರಳುಗಳ ಸಹಾಯದಿಂದ ವಿಮಾನವನ್ನು ಹಾರಿಸುವ ಮೂಲಕ ಹೊಸದೊಂದು ಚರಿತ್ರೆಯನ್ನೇ ನಿರ್ಮಿಸಿಬಿಟ್ಟಿದ್ದಾಳೆ. ಈ ಅಂಗವಿಕಲ ಬಾಲಕಿಯ ಸಾಹಸ ಕಂಡು ಅಮೆರಿಕ ಮಾತ್ರವಲ್ಲ, ಜಗತ್ತೇ ಬೆರಗಾಗಿ ಹೋಗಿದೆ. ಅರಿಜೋನಾದ ಸರ್ಕಾರ ಈ ಬಾಲೆಯನ್ನು ಕರೆದು ಪೈಲಟ್ ಕೆಲಸ ಕೊಟ್ಟಿದೆ. ನಿನಗೆ ಎಷ್ಟು ದಿನ ಕೆಲಸ ಮಾಡಬೇಕು ಅನ್ನಿಸುತ್ತೋ ಅಷ್ಟು ದಿನ ಮಾತ್ರ ಕೆಲಸ ಮಾಡು, ಎಷ್ಟು ಬೇಕಾದರೂ ರಜೆ ತೆಗೆದುಕೋ. ನಿನ್ನಂಥವರಿಗೆ ಕೆಲಸ ಕೊಟ್ಟಿದ್ದೀವಿ ಅನ್ನೋದೇ ನಮ್ಮ ಹೆಮ್ಮೆ ಎಂದು ಹೇಳಿದೆ. ಇದೇ ಸಂದರ್ಭದಲ್ಲಿ ಜೆಸಿಕಾಗೆ ಪೈಲಟ್ ತರಬೇತಿ ನೀಡಿದ ಟೆರ್ರಿ ಬ್ರ್ಯಾಂಡ್ ಪೈಲಟ್ ಲೈಸೆನ್ಸ್ ಪಡೆಯುವ ಮುನ್ನ ವಿಮಾನ ಹಾರಿಸಬೇಕು. ಜೆಸಿಕಾಗೆ ಪರೀಕ್ಷೆ ಇದ್ದ ದಿನ ಭಾರೀ ಬಿರುಗಾಳಿ ಇತ್ತು. ಈ ಹುಡುಗಿ ಅದಕ್ಕೆ ಕಿಂಚಿತ್ತೂ ಹೆದರದೆ ಆ ಬಿರುಗಾಳಿಗೆ ಹಾಗೆ ಒಂದು ಕಿಕ್ ನೀಡಿ ವಿಮಾನ ಹಾರಿಸಿಯೇ ಬಿಟ್ಟಳು. ಇಂಥವಳ ಗುರು ಅನ್ನಿಸಿಕೊಳ್ಳಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಎಂದು ಉದ್ಘರಿಸಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ ತನ್ನ ಸಾಧನೆಗೆ ಇಡೀ ಜಗತ್ತೇ ಸೆಲ್ಯೂಟ್ ಹೊಡೆಯುತ್ತಿದ್ದರೂ ಜೆಸಿಕಾ ಬದಲಾಗಲಿಲ್ಲ, ಅಹಮಿಕೆಗೆ ಬಲಿಯಾಗಿಲ್ಲ. ಅವಳು ಈಗಲೂ ಅದೇ ಹಳೆಯ ಜೆಸಿಕಾ ಆಗಿಯೇ ನಮ್ಮ ಪಕ್ಕದ ಮನೆಯ ಹುಡುಗಿಯ ಥರಾನೇ ಉಳಿದು ಬಿಟ್ಟಿದ್ದಾಳೆ. ಸಾವಿರಾರು ಮಂದಿಯ ಮುಂದೆ ನಿಂತು ತನ್ನ ಯಶೋಗಾಥೆ ಹೇಳಿಕೊಳ್ಳುತ್ತಾಳೆ. ಅಂಗವೈಕಲ್ಯ ಶಾಪವಲ್ಲ, ಅದು ಕೊರತೆಯೂ ಅಲ್ಲ ಎಂದು ವಿವರಿಸುತ್ತಾಳೆ. ನೊಂದವರ ಸಂಕಟ ಆಲಿಸುತ್ತಾಳೆ. ಅಳುವವರ ಕಂಬ ನಿವಾರಿಸಿ ಜೊತೆಗೆ ನಾನಿಲ್ವಾ ಎಂದು ಸಂತೈಸುತ್ತಾಳೆ. ಈ ಮಧ್ಯೆ ಯಾರಾದರೂ ನೀನು ವಿಮಾನ ಹಾರಿಸಿದ್ಯಂತೆ ಎಂದು ಕೇಳಿದರೆ ಬೇರೆಯವರು 6 ತಿಂಗಳಲ್ಲಿ ಮುಗಿಸುವ ಆ ಕೋರ್ಸ್ಗೆ ನಾನು 3 ವರ್ಷ ತಗೊಂಡೆ ಗೊತ್ತಾ ಎಂದು ಅಮಾಯಕಿಯಂತೆ ಉತ್ತರಿಸುತ್ತಾಳೆ. ಹಿಂದೆಯೇ ಚಿಕ್ಕಂದಿನಲ್ಲಿ ಕೈಗಳು ಇಲ್ಲದೆಯೂ ಗಗನದಲ್ಲಿ ಹಕ್ಕಿಗಿಂತ ವೇಗವಾಗಿ ಹಾರಬೇಕಿತ್ತು ಅಂದುಕೊಂಡಿದ್ದೆ. ಆ ಕನಸು ಈಗ ನನಸಾಗಿದೆ. ನನ್ನ ಈ ಯಶಸ್ಸಿನ ಹಿಂದೆ ಅಪ್ಪ ಅಮ್ಮನ ಪ್ರೀತಿ, ಬಂಧುಗಳ ಹಾರೈಕೆ, ಗುರುಗಳ ಆಶೀರ್ವಾದ ಇದೆ. ನಾನು ಎಲ್ಲರಿಗೂ ಋಣಿ ಎನ್ನುತ್ತಾ ಕಣ್ಣು ತುಂಬಿಕೊಳ್ಳುತ್ತಾಳೆ. ಜೆಸಿಕಾಳ ಯಶೋಗಾಥೆ ಓದಿದ ಎಲ್ಲರಿಗೂ ಇದೆಲ್ಲ ನಿಜವಾ ಎಂಬ ಅನುಮಾನ ಬರುವುದು ಸಹಜ. ಅಂಥವರು ಇಂಟರ್ನೆಟ್ಗೆ ಹೋಗಿ ಜೆಸಿಕಾ ಕಾಕ್ಸ್ ಎಂದು ಸರ್ಚ್ ಮಾಡಿದರೆ ಅಲ್ಲಿ ಈ ಜೆಸಿಕಾ ಈಜು ಹೊಡೆಯುವ, ಕಾರು ಓಡಿಸುವ, ವಿಮಾನ ಹಾರಿಸುವ, ಹಾರ್ಮೋನಿಯಂ ಬಾರಿಸುವ, ಕರಾಟೆ ಕಿಕ್ ಕೊಡುವ, ಇಮೇಲ್ ಕಳಿಸುವ ದೃಶ್ಯಗಳು ಕಾಣಸಿಗುತ್ತವೆ. ಇದನ್ನೆಲ್ಲ ಓದಿದ ಮೇಲೆ ಜೆಸಿಕಾ ನಮ್ಮ ಅಕ್ಕನೋ ತಂಗಿಯೋ ಮನೆ ಮಗಳೋ ಆಗಬೇಕಿತ್ತು ಅನ್ನಿಸುತ್ತದೆ ಅಲ್ಲವೇ? ಆಕೆಯ ಸಾಧನೆಗೆ ನೊಬೆಲ್ ಪ್ರಶಸ್ತಿ ಕೂಡ ಸಣ್ಣದು. ಸ್ನೇಹಿತರೆ, ನಿಮಗೆ ಕತೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.